ನೋಡಿ, ಈಗ ಇಡೀ ದೇಶದಲ್ಲೇ ಈ ರಾಜಕಾರಣ ಗೊತ್ತು ನಿಮಗೆ ಏನು ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಸರ್ಕಾರಗಳು ಬೀಳಿಸುವಂಥದ್ದು, ವಿರೋಧ ಪಕ್ಷಗಳನ್ನು ಎಸ್ ಟಿ ಸೋಮಶೇಖರ್ ನಮ್ಮ ಹಳೆಯ ಕಾಂಗ್ರೆಸ್ಸಿಗ ಆಯಿತಾ, ನಮ್ಮ ಜೊತೆ ಅನೇಕ ಜನರ ಜೊತೆ ಒಳ್ಳೆ ಸಂಪರ್ಕ ಸ್ನೇಹ ಇದೆ. ಅವರು BJPಯಲ್ಲಿ ಮಂತ್ರಿ ಆಗಿದ್ದವರು ಕೂಡ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು. ಮುಂದಿನ ರಾಜಕಾರಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಅದು ಬೇರೆ ಪ್ರಶ್ನೆ. ಅದೇ ಅವ್ರಿಗೆ ಯಾಕಂದರೆ ಅವ್ರು ಪ್ರಾರಂಭ ಮಾಡಿದ ದಿವಸದಿಂದ ಕಾಂಗ್ರೆಸ್ಸಿಂದ ಪ್ರಾರಂಭ ಮಾಡಿದರು. ಒಬ್ಬ ಒಳ್ಳೆ ಕಾರ್ಯಕರ್ತ ನಾಯಕರಾಗಿದ್ದರು. ಬೇರೆ ಬೇರೆ ಕಾರಣಗಳಿಂದ ಅವತ್ತು ಅವರು ಆ ಸಂದರ್ಭದಲ್ಲಿ ಬಿಟ್ಟು ಹೋದರು. ಅವಾಗ ನಾವೆಲ್ಲ ಅವ್ರು ವಿರೋಧ ಮಾಡಿದ್ದೀವಿ. ಈಗಲೂ ಕೂಡ ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಆದರೆ ಫ್ರೆಂಡ್ಶಿಪ್ ಅಂತೂ ಇರ್ತದೆ. ಆ ಫ್ರೆಂಡ್ಶಿಪ್ಪಲ್ಲಿ ಅವ್ರ ಜೊತೆ ಇದ್ದಾಗ ನಾವೇನು ಮಾಡೋಕ್ಕಾಗ್ತದೆ. ನೋಡಿ, ಈಗ ಇಡೀ ದೇಶದಲ್ಲೇ ಈ ರಾಜಕಾರಣ ಗೊತ್ತು ನಿಮಗೆ ಏನು ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಸರ್ಕಾರಗಳು ಬೀಳಿಸುವಂಥದ್ದು, ವಿರೋಧ ಪಕ್ಷಗಳನ್ನು ಎಸ್ ಟಿ ಸೋಮಶೇಖರ್ ನಮ್ಮ ಹಳೆಯ ಕಾಂಗ್ರೆಸ್ಸಿಗ ಆಯಿತಾ, ನಮ್ಮ ಜೊತೆ ಅನೇಕ ಜನರ ಜೊತೆ ಒಳ್ಳೆ ಸಂಪರ್ಕ ಸ್ನೇಹ ಇದೆ. ಅವರು BJPಯಲ್ಲಿ ಮಂತ್ರಿ ಆಗಿದ್ದವರು ಕೂಡ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು. ಮುಂದಿನ ರಾಜಕಾರಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಅದು ಬೇರೆ ಪ್ರಶ್ನೆ. ಅದೇ ಅವ್ರಿಗೆ ಯಾಕಂದರೆ ಅವ್ರು ಪ್ರಾರಂಭ ಮಾಡಿದ ದಿವಸದಿಂದ ಕಾಂಗ್ರೆಸ್ಸಿಂದ ಪ್ರಾರಂಭ ಮಾಡಿದರು. ಒಬ್ಬ ಒಳ್ಳೆ ಕಾರ್ಯಕರ್ತ ನಾಯಕರಾಗಿದ್ದರು. ಬೇರೆ ಬೇರೆ ಕಾರಣಗಳಿಂದ ಅವತ್ತು ಅವರು ಆ ಸಂದರ್ಭದಲ್ಲಿ ಬಿಟ್ಟು ಹೋದರು. ಅವಾಗ ನಾವೆಲ್ಲ ಅವ್ರು ವಿರೋಧ ಮಾಡಿದ್ದೀವಿ. ಈಗಲೂ ಕೂಡ ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಆದರೆ ಫ್ರೆಂಡ್ಶಿಪ್ ಅಂತೂ ಇರ್ತದೆ. ಆ ಫ್ರೆಂಡ್ಶಿಪ್ಪಲ್ಲಿ ಅವ್ರ ಜೊತೆ ಇದ್ದಾಗ ನಾವೇನು ಮಾಡೋಕ್ಕಾಗ್ತದೆ. ನೋಡಿ, ಈಗ ಇಡೀ ದೇಶದಲ್ಲೇ ಈ ರಾಜಕಾರಣ ಗೊತ್ತು ನಿಮಗೆ ಏನು ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಸರ್ಕಾರಗಳು ಬೀಳಿಸುವಂಥದ್ದು, ವಿರೋಧ ಪಕ್ಷಗಳನ್ನು ಎಸ್ ಟಿ ಸೋಮಶೇಖರ್ ನಮ್ಮ ಹಳೆಯ ಕಾಂಗ್ರೆಸ್ಸಿಗ ಆಯಿತಾ, ನಮ್ಮ ಜೊತೆ ಅನೇಕ ಜನರ ಜೊತೆ ಒಳ್ಳೆ ಸಂಪರ್ಕ ಸ್ನೇಹ ಇದೆ. ಅವರು BJPಯಲ್ಲಿ ಮಂತ್ರಿ ಆಗಿದ್ದವರು ಕೂಡ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು. ಮುಂದಿನ ರಾಜಕಾರಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಅದು ಬೇರೆ ಪ್ರಶ್ನೆ. ಅದೇ ಅವ್ರಿಗೆ ಯಾಕಂದರೆ ಅವ್ರು ಪ್ರಾರಂಭ ಮಾಡಿದ ದಿವಸದಿಂದ ಕಾಂಗ್ರೆಸ್ಸಿಂದ ಪ್ರಾರಂಭ ಮಾಡಿದರು. ಒಬ್ಬ ಒಳ್ಳೆ ಕಾರ್ಯಕರ್ತ ನಾಯಕರಾಗಿದ್ದರು. ಬೇರೆ ಬೇರೆ ಕಾರಣಗಳಿಂದ ಅವತ್ತು ಅವರು ಆ ಸಂದರ್ಭದಲ್ಲಿ ಬಿಟ್ಟು ಹೋದರು. ಅವಾಗ ನಾವೆಲ್ಲ ಅವ್ರು ವಿರೋಧ ಮಾಡಿದ್ದೀವಿ. ಈಗಲೂ ಕೂಡ ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಆದರೆ ಫ್ರೆಂಡ್ಶಿಪ್ ಅಂತೂ ಇರ್ತದೆ. ಆ ಫ್ರೆಂಡ್ಶಿಪ್ಪಲ್ಲಿ ಅವ್ರ ಜೊತೆ ಇದ್ದಾಗ ನಾವೇನು ಮಾಡೋಕ್ಕಾಗ್ತದೆ. ನೋಡಿ, ಈಗ ಇಡೀ ದೇಶದಲ್ಲೇ ಈ ರಾಜಕಾರಣ ಗೊತ್ತು ನಿಮಗೆ ಏನು ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಸರ್ಕಾರಗಳು ಬೀಳಿಸುವಂಥದ್ದು, ವಿರೋಧ ಪಕ್ಷಗಳನ್ನು ಎಸ್ ಟಿ ಸೋಮಶೇಖರ್ ನಮ್ಮ ಹಳೆಯ ಕಾಂಗ್ರೆಸ್ಸಿಗ ಆಯಿತಾ, ನಮ್ಮ ಜೊತೆ ಅನೇಕ ಜನರ ಜೊತೆ ಒಳ್ಳೆ ಸಂಪರ್ಕ ಸ್ನೇಹ ಇದೆ. ಅವರು BJPಯಲ್ಲಿ ಮಂತ್ರಿ ಆಗಿದ್ದವರು ಕೂಡ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು. ಮುಂದಿನ ರಾಜಕಾರಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಅದು ಬೇರೆ ಪ್ರಶ್ನೆ. ಅದೇ ಅವ್ರಿಗೆ ಯಾಕಂದರೆ ಅವ್ರು ಪ್ರಾರಂಭ ಮಾಡಿದ ದಿವಸದಿಂದ ಕಾಂಗ್ರೆಸ್ಸಿಂದ ಪ್ರಾರಂಭ ಮಾಡಿದರು. ಒಬ್ಬ ಒಳ್ಳೆ ಕಾರ್ಯಕರ್ತ ನಾಯಕರಾಗಿದ್ದರು. ಬೇರೆ ಬೇರೆ ಕಾರಣಗಳಿಂದ ಅವತ್ತು ಅವರು ಆ ಸಂದರ್ಭದಲ್ಲಿ ಬಿಟ್ಟು ಹೋದರು. ಅವಾಗ ನಾವೆಲ್ಲ ಅವ್ರು ವಿರೋಧ ಮಾಡಿದ್ದೀವಿ. ಈಗಲೂ ಕೂಡ ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ. ಆದರೆ ಫ್ರೆಂಡ್ಶಿಪ್ ಅಂತೂ ಇರ್ತದೆ. ಆ ಫ್ರೆಂಡ್ಶಿಪ್ಪಲ್ಲಿ ಅವ್ರ ಜೊತೆ ಇದ್ದಾಗ ನಾವೇನು ಮಾಡೋಕ್ಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.